Guys, ಸೊ ಈ ವಿಡಿಯೋದಲ್ಲಿ MCQ ಕ್ವೆಶ್ಚನ್ಸ್ ಅನ್ನು ನೋಡೋಣ ಫ್ಲವರಿಂಗ್ ಪ್ಲಾಂಟ್ಸ್ ದಲೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ. ಸೊ ಫಸ್ಟ್ ಕ್ವೆಶ್ಚನ್ ನೋಡೋದಾದ್ರೆ, ವಿಚ್ ಪಾರ್ಟ್ ಆಫ್ ದ ಫ್ಲವರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಪಾಲೆನ್? ಅಂದ್ರೆ ಫ್ಲವರ್ದೊಳಗೆ ಪಾಲೆನ್ ಪ್ರೊಡ್ಯೂಸ್ ಮಾಡತಕ್ಕಂಥ ಪಾರ್ಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಸ್ಟಿಗ್ಮಾ, ಆಂಟರ್, ಸ್ಟೈಲ್ ಅಂಡ್ ಆಪ್ಷನ್ ಡಿ ಓವರಿ. ಸೊ ದ ರೈಟ್ ಆನ್ಸರ್ ಆಂಟರ್. ಈ ಆಂಟರ್ ಅನ್ನೋದು ಫ್ಲವರ್ ಒಳಗೆ ಪಾಲೆನ್ ನ ಪ್ರೊಡ್ಯೂಸ್ ಮಾಡ್ತದೆ. ಸೊ ದ ರೈಟ್ ಆನ್ಸರ್ ಆಂಟರ್. ಅಂಡ್ ಸೆಕೆಂಡ್ ಕ್ವಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಟಿಗ್ಮಾ ಇನ್ ಅ ಫ್ಲವರಿಂಗ್ ಪ್ಲಾಂಟ್? ಅಂದ್ರೆ ಈ ಫ್ಲವರಿಂಗ್ ಪ್ಲಾಂಟ್ ಒಳಗೆ ಸ್ಟಿಗ್ಮಾದ ಫಂಕ್ಷನ್ ಏನು ಅಂದ್ರೆ ಕಾರ್ಯ ಏನು? ಸೊ ಆಪ್ಷನ್ಸ್ ಆರ್ ಟು ಪ್ರೊಡ್ಯೂಸ್ ಅ ಪಾಲೆನ್, ಟು ಅಟ್ರಾಕ್ಟ್ ಪಾಲಿನೇಟರ್ಸ್, ಟು ರಿಸೀವ್ ಅ ಪಾಲೆನ್ ಡ್ಯೂರಿಂಗ್ ಅ ಪಾಲಿನೇಷನ್, ಟು ಪ್ರೊಟೆಕ್ಟ್ ದಿ ಸೀಡ್ಸ್. ಸೊ ಸ್ಟಿಗ್ಮಾದ ಫಂಕ್ಷನ್ ಅಥವಾ ಕಾರ್ಯ ಏನಂದ್ರೆ ಟು ರಿಸೀವ್ ಪಾಲೆನ್ ಡ್ಯೂರಿಂಗ್ ಪಾಲಿನೇಷನ್, ಅಂದ್ರೆ ಪಾಲೆನ್ ಅನ್ನ ರಿಸೀವ್ ಮಾಡ್ಕೊಳ್ತೈತೆ ಪಾಲಿನೇಷನ್ ಆಗಬೇಕಾದ್ರೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಸಿ. ಅಂಡ್ ಥರ್ಡ್ ಕ್ವಶನ್, ವಿಚ್ ಸ್ಟ್ರಕ್ಚರ್ ಇನ್ ಅ ಫ್ಲವರಿಂಗ್ ಪ್ಲಾಂಟ್ ಡೆವಲಪ್ಸ್ ಇನ್ ಟು ಸೀಡ್? ಅಂದ್ರೆ ಫ್ಲವರಿಂಗ್ ಪ್ಲಾಂಟ್ ಒಳಗೆ ಯಾವ ಒಂದು ಸ್ಟ್ರಕ್ಚರ್ ಇದಾಗುತ್ತದೆ, ಸೀಡ್ ಅಂದ್ರೆ ಬೀಜ ಆಗಿ ಕನ್ವರ್ಟ್ ಆಗುತ್ತದೆ. ಸೊ ಆಪ್ಷನ್ಸ್ ಆರ್ ಓವರಿ, ಸ್ಟಿಗ್ಮಾ, ಸ್ಟೈಲ್ ಅಂಡ್ ಆಂಟರ್. ಸೊ ದ ಆಪ್ಷನ್ ಓವರಿ ಬಿಕಮ್ಸ್ ಸೀಡ್, ಅಂದ್ರೆ ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಫೋರ್ತ್ ಕ್ವಶನ್, ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ವಾಟ್ ಈಸ್ ದ ರೋಲ್ ಆಫ್ ಸೆಪಲ್? ಅಂದ್ರೆ ಸೆಪಲ್ದ ರೋಲ್ ಏನು ಅಂದ್ರೆ ಫಂಕ್ಷನ್ ಏನು? ಸೊ ಆಪ್ಷನ್ಸ್ ಟು ಪ್ರೊಟೆಕ್ಟ್ ದ ಫ್ಲವರ್ ಬಡ್ ಬಿಫೋರ್ ಇಟ್ ಓಪನ್ಸ್, ಟು ಪ್ರೊಡ್ಯೂಸ್ ದ ಸೀಡ್ಸ್, ಟು ಅಟ್ರಾಕ್ಟ್ ಪಾಲಿನೇಟರ್ಸ್, ಟು ಟ್ರಾನ್ಸ್ಪೋರ್ಟ್ ನ್ಯೂಟ್ರಿಯೆಂಟ್ಸ್. ಸೊ ದ ರೈಟ್ ಆನ್ಸರ್ ಆಪ್ಷನ್ ಎ. ಸೊ ಏನಾಗುತ್ತೆ ಅಂದ್ರೆ ಫ್ಲವರ್ ಇದು ಸೆಪಲ್ದು ಫಂಕ್ಷನ್ ಇಂದ ಟು ಪ್ರೊಟೆಕ್ಟ್ ಫ್ಲವರ್ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆ ಫ್ಲವರ್ ಬಡ್ ಟು ಪ್ರೊಟೆಕ್ಟ್ ದಿ ಫ್ಲವರ್ ಬಡ್ ಬಿಫೋರ್ ಇಟ್ ಓಪನ್. ಸೊ ಅದರದ್ದು ಫಂಕ್ಷನ್ ಆಗಿರ್ತದೆ ಸೆಪಲ್ದು. ಅಂಡ್ ಫಿಫ್ತ್ ಕ್ವಶನ್, ವಾಟ್ ಟರ್ಮ್ ಡಿಸ್ಕ್ರೈಬ್ಸ್ ದಿ ಟ್ರಾನ್ಸ್ಫರ್ ಆಫ್ ಪೋಲೆನ್ ಫ್ರಾಮ್ ಆಂಟರ್ ಟು ದ ಸ್ಟಿಗ್ಮಾ? ಅಂದ್ರೆ ಯಾವ ಒಂದು ಟರ್ಮ್ ಡಿಸ್ಕ್ರೈಬ್ ಮಾಡ್ತದೆ ಟ್ರಾನ್ಸ್ಫರ್ ಆಫ್ ಪೋಲೆನ್ ಫ್ರಾಮ್ ದ ಆಂಟರ್ ಟು ಸ್ಟಿಗ್ಮಾ? ಸೊ ದ ಆಪ್ಷನ್ಸ್ ಜರ್ಮಿನೇಷನ್, ಪಾಲಿನೇಷನ್, ಫರ್ಟಿಲೈಸೇಷನ್ ಅಂಡ್ photosynthesis. So the right answer option B, pollination. And the sixth question, which part of the flower becomes the fruit after a fertilization? ಅಂದ್ರೆ ಫ್ಲವರ್ ಒಳಗ ಯಾವ ಒಂದು ಪಾರ್ಟ್ which part of the flower becomes the fruit after fertilization? ಅಂದ್ರೆ ಯಾವ ಒಂದು ಪಾರ್ಟ್ ಫ್ರೂಟ್ ಫರ್ಟಿಲೈಸೇಷನ್ ನಂತರ ಫ್ರೂಟ್ ಆಗುತ್ತೆ. ಸೊ ಆಪ್ಷನ್ ಸ್ಟಿಗ್ಮಾ, ಸ್ಟೈಲ್, ಓವರಿ ಅಂಡ್ ಆಂಟರ್. ಸೊ ದ ರೈಟ್ ಆನ್ಸರ್ ಓವರಿ. And the seventh question, what term is used for plants that have both a male and female reproductive organs in the same flower? So the right answers, the options are dioecious, monoecious, imperfect and perfect. The option D is the right answer, perfect. And the eighth question, in the process of double fertilization in a flowering plant, what happens to the second sperm cell? ಅಂದ್ರೆ ಒಂದು ಡಬಲ್ ಫರ್ಟಿಲೈಸೇಷನ್ ಪ್ರಾಸೆಸ್ ಒಳಗೆ ಆಗ್ತಿರ್ಬೇಕಾದ್ರೆ ವಾಟ್ ಹ್ಯಾಪನ್ಸ್ ಟು ದ ಸೆಕೆಂಡ್ ಸ್ಪರ್ಮ್ ಸೆಲ್? ಸೊ ಆಪ್ಷನ್ಸ್ ಟು ಫರ್ಟಿಲೈಸ್ ದ ಎಗ್ ಸೆಲ್ ಟು ಫಾರ್ಮ್ ಅ zygote, it fuses with two other cells to form an endosperm, it forms the seed coat, it develops into the ovary. So the right answer option D, it fuses with two other cells to form endosperm. So this is the right answer. So if you like this video, please subscribe my channel and thank you.